Hello everyone. Welcome to Digital Learning Department of Collegiate Education. I am Nandini, working as Assistant Professor of Commerce. Dear student, in this video I would like to explain a concept regarding demerits or disadvantages of stock dividend. ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ವ್ಯೂ ಇಂದ ಹಾಗೆಯೇ ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಯಾವ್ಯಾವ ಡಿಸ್ಅಡ್ವಾಂಟೇಜಸ್ ಅಥವಾ ಡಿಮೆರಿಟ್ಸ್ ಇದೆ ಸ್ಟಾಕ್ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡೋದ್ರಿಂದ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಇನ್ ದ ಲಾಸ್ಟ್ ಕ್ಲಾಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ವಾಟ್ ಆರ್ ದ ಮೆರಿಟ್ಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಸ್ಟಾಕ್ ಡಿವಿಡೆಂಡ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಕಂಪನಿ ಅಂಡ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಶೇರ್ ಹೋಲ್ಡರ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟಾಕ್ ಡಿವಿಡೆಂಡ್ ಮೆರಿಟ್ಸ್ನ ನೋಡಿದ್ವಿ, ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಏನಿದೆ ಹಾಗೆಯೇ ಶೇರ್ ಹೋಲ್ಡರ್ ಪಾಯಿಂಟ್ ಆಫ್ ವ್ಯೂ ಇಂದ ಏನಿದೆ ಅಂತ. ಈ ವಿಡಿಯೋದಲ್ಲಿ ನಾವು ಡಿಮೆರಿಟ್ಸ್ ಏನೇನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಟಾಕ್ ಡಿವಿಡೆಂಡ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಕಂಪನಿ. ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಸ್ಟಾಕ್ ಡಿವಿಡೆಂಡ್ ಡಿಕ್ಲೇರ್ ಮಾಡೋದ್ರಿಂದ ಏನೇನು ಡಿಮೆರಿಟ್ಸ್ ಇದೆ ಅನ್ನೋದನ್ನ ನೋಡೋಣ. ದ ಫಸ್ಟ್ ಒನ್, ಇಟ್ ಕರ್ಬ್ ಎಂಟ್ರಿ ಆಫ್ ದ ನ್ಯೂ ಶೇರ್ ಹೋಲ್ಡರ್. ಓಕೆ, ಒಂದು ಇಂಪಾರ್ಟೆಂಟ್ ಥಿಂಗ್ ಏನಾಗುತ್ತೆ ಅಂತ ಅಂದರೆ, ದ ನ್ಯೂ ಇನ್ವೆಸ್ಟರ್ಸ್ ಆರ್ ದ ಪ್ರೋಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ವುಡ್ ಲೈಕ್ ಟು ಇನ್ವೆಸ್ಟ್ ಅವರ್ ಕಂಪನಿ. ಯಾವುದಾದ್ರೂ ಒಂದು ಕಂಪನಿನಲ್ಲಿ ಯಾವ ಕಂಪನಿಗಳು ಸ್ಟಾಕ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿರುತ್ತೋ ಅಂಥ ಕಂಪನಿಗಳು ಏನಾಗುತ್ತೆ ಅಂತ ಅಂದರೆ ಹೊಸ ಇನ್ವೆಸ್ಟರ್ಸ್ ಬರೋದನ್ನ ಅವರು ಪ್ರಿವೆಂಟ್ ಮಾಡ್ತಾರೆ. ಬಿಕಾಸ್ ಯಾಕೆ ಅಂತ ಅಂದರೆ, ನಾವೇನಾದರೂ ಕ್ಯಾಶ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ರೆ ಮತ್ತೆ ಕ್ಯಾಪಿಟಲ್ನ ರೈಸ್ ಮಾಡೋದಕ್ಕೆ ಫ್ರೆಶ್ ಶೇರ್ಸನ್ನು ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ತಾ ಇದ್ವಿ. ಅವಾಗ ಅಲ್ಲಿ ನ್ಯೂ ಶೇರ್ ಹೋಲ್ಡರ್ಸ್ ಬರ್ತಾ ಇದ್ರು. ಬಟ್ ಅದೇ ಸ್ಟಾಕ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡೋದ್ರಿಂದ ನಾವು ಕ್ಯಾಶನ್ನೆಲ್ಲ ಕ್ಯಾಪಿಟಲೈಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ನಮಗಲ್ಲಿ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗೋದ್ರಿಂದ ಪಬ್ಲಿಕ್ಕಿಗೆ ನಾವು ಹೊಸ ಶೇರ್ಸನ್ನು ಆಫರ್ ಮಾಡೋದಿಲ್ಲ. ಇನ್ ದಿಸ್ ಸಿಚುವೇಶನ್ ದ ಕಂಪನಿ ಆರ್ ದ ಸ್ಟಾಕ್ ಡಿವಿಡೆಂಡ್ ಪ್ರಿವೆಂಟ್ಸ್ ದ ಎಂಟ್ರಿ ಆಫ್ ದ ನ್ಯೂ ಶೇರ್ ಹೋಲ್ಡರ್ಸ್. Okay, the second disadvantages from the viewpoint of the company is it increases the liability of the company future dividend. ಯಾಕೆ ಇಲ್ಲಿ ಕಂಪನಿಯ ರೆಸ್ಪಾನ್ಸಿಬಿಲಿಟಿ ಅಥವಾ ಲಿಯಾಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಅಂದರೆ, ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರಿಗೆ ನಾವು ಬೋನಸ್ ಶೇರ್ಸನ್ನು ಇಶ್ಯೂ ಮಾಡೋದ್ರಿಂದ ಅವರ ಟೋಟಲ್ ಶೇರ್ ಹೋಲ್ಡಿಂಗ್ಸು ಜಾಸ್ತಿ ಆಗುತ್ತೆ. ಆ ಟೋಟಲ್ ಶೇರ್ ಹೋಲ್ಡಿಂಗ್ಸ್ ಮೇಲೆ ಇವರು ಡಿವಿಡೆಂಡನ್ನು ಕೊಡಬೇಕು ಅಂತ ಅಂದರೆ ಕಂಪನಿ ಪಾಯಿಂಟ್ ಆಫ್ ವ್ಯೂ ಇಂದ ಇಟ್ ಈಸ್ ಒನ್ ಆಫ್ ದ ಅಡಿಷನಲ್ ಬರ್ಡನ್. ಅದಕ್ಕೆ ಬದಲಾಗಿ ಅವ್ರು ಬರೀ ಕ್ಯಾಶನ್ನು ಏನಾದರೂ ಡಿವಿಡೆಂಡ್ ಆಗಿ ಡಿಕ್ಲೇರ್ ಮಾಡ್ತಿದ್ದಿದ್ರೆ ಹೋಲ್ಡಿಂಗ್ಸು ಶೇರ್ ಹೋಲ್ಡಿಂಗ್ಸು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸು ಫಸ್ಟ್ ಎಷ್ಟಿರ್ತಿತ್ತೋ ಅಷ್ಟೇ ಇರ್ತಾ ಇತ್ತು. ಬಟ್ ಸ್ಟಾಕ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡೋದ್ರಿಂದ ಟೋಟಲ್ ಶೇರ್ ಹೋಲ್ಡಿಂಗ್ಸು ಜಾಸ್ತಿ ಆಗೋದ್ರಿಂದ ಇಟ್ ಈಸ್ ಒನ್ ಆಫ್ ದ ಅಡಿಷನಲ್ ಬರ್ಡನ್ ಆರ್ ದ ಲಿಯಬಿಲಿಟಿ ಆನ್ ದ ಪಾರ್ಟ್ ಆಫ್ ದ ಕಂಪನಿ, ಬಿಕಾಸ್ ಇಟ್ ಇನ್ಕ್ರೀಸಸ್ ಮೋರ್ ಡಿವಿಡೆಂಡ್ ದೇ ಹ್ಯಾವ್ ಟು ಬಿ ಪೇಯ್ಡ್ ಇನ್ ದ ಫ್ಯೂಚರಲ್ಲಿ ಅವರು ಜಾಸ್ತಿ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಶೇರ್ ಹೋಲ್ಡಿಂಗ್ಸು ಜಾಸ್ತಿ ಆಗಿರುವಂಥ ಚಾನ್ಸಸ್ ಇರುತ್ತೆ. ಅಂಡ್ ದ ಥರ್ಡ್ ಒನ್, ಇಟ್ ರಿಸಲ್ಟ್ಸ್ ಇನ್ ಓವರ್ ಕ್ಯಾಪಿಟಲೈಸೇಷನ್. ಯಾವಾಗ ಸ್ಟಾಕ್ ಡಿವಿಡೆಂಡ್ ನಮಗೆ ಮೆರಿಟ್ ಆಗುತ್ತೆ ಅಂತ ಅಂದರೆ, ಇಫ್ ದ ಕಂಪನಿ ಹ್ಯಾಸ್ ಅಂಡರ್ ಕ್ಯಾಪಿಟಲೈಸೇಷನ್ ಇದ್ದಾಗ ದೆನ್ ದೇರ್ ಇಸ್ ನೋ ಪ್ರಾಬ್ಲಮ್. ಈವನ್ ಇಫ್ ವಿ ಡಿಕ್ಲೇರ್ಸ್ ದ ಸ್ಟಾಕ್ ಡಿವಿಡೆಂಡ್ ಇಟ್ ಆಪ್ಟಿಮೈಸಸ್ ದ ಕ್ಯಾಪಿಟಲೈಸೇಷನ್. ನಮ್ದೇನಾದರೂ ಅಂಡರ್ ಕ್ಯಾಪಿಟಲೈಸೇಷನ್ ಇದೆ ಅಂತ ಅಂದರೆ ನಾವು ಅವಾಗ ಸ್ಟಾಕ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ರು ಕೂಡ ಬೋನಸ್ ಶೇರ್ಸನ್ನು ಇಶ್ಯೂ ಮಾಡಿದ್ರು ಕೂಡ ಅದು ಆಪ್ಟಿಮಮ್ ಕ್ಯಾಪಿಟಲೈಸ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ಅದು ನಮಗೆ ಮೆರಿಟ್ ಆಗ್ತಾ ಇತ್ತು. ಬಟ್ ಮೊದಲೇ ನಮ್ದು ಆಪ್ಟಿಮಮ್ ಕ್ಯಾಪಿಟಲ್ ಇದ್ದಾಗ ನಾವೇನಾದರೂ ಸ್ಟಾಕ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ರೆ ಕಂಪ್ಲೀಟ್ ಪ್ರಾಫಿಟನ್ನು ಕ್ಯಾಪಿಟಲೈಸ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಲ್ವಾ. ಆಪ್ಟಿಮಮ್ ಇರುವಂತಹ ಡಿವಿಡೆಂಡ್ ಏನಾಗುತ್ತೆ, ಓವರ್ ಕ್ಯಾಪಿಟಲೈಸೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ಓವರ್ ಕ್ಯಾಪಿಟಲೈಸೇಷನ್ ಅಂಡ್ ಅಂಡರ್ ಕ್ಯಾಪಿಟಲೈಸೇಷನ್ ಬೋತ್ ಆರ್ ವೆರಿ ಡೇಂಜರಸ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದಿ ಕಂಪನಿ ಪೊಸಿಷನ್ ಯಾವಾಗಲೂ ಕೂಡ ಆಪ್ಟಿಮಮ್ ಕ್ಯಾಪಿಟಲೈಸೇಷನ್ ಇರಬೇಕು, ಓವರು ಇರಬಾರ್ದು, ಅಂಡರು ಇರಬಾರ್ದು. ಮೊದಲೇ ನಮ್ಮದು ಆಪ್ಟಿಮಮ್ ಇದ್ದಾಗ ಬೋನಸ್ ಶೇರ್ಸು ಅಥವಾ ಸ್ಟಾಕ್ ಡಿವಿಡೆಂಡ್ ಡಿಕ್ಲೇರ್ ಮಾಡೋದ್ರಿಂದ ಅದು ಓವರ್ ಕ್ಯಾಪಿಟಲೈಸೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ದಿಸ್ ಆರ್ ದ 3 ಇಂಪಾರ್ಟೆಂಟ್ ಡಿಮೆರಿಟ್ಸ್ ವಿಚ್ ವಿ ಕ್ಯಾನ್ ಸಿ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ದ ಕಂಪನಿ ಫಾರ್ ಡಿಕ್ಲರೇಷನ್ ಆಫ್ ಸ್ಟಾಕ್ ಡಿವಿಡೆಂಡ್. Okay, next let us see what are the demerits or the disadvantages from the viewpoint of the shareholder.
ಸ್ಟಾಕ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡೋದ್ರಿಂದ ಶೇರ್ ಹೋಲ್ಡರ್ಸ್ಗೆ ಆಗುವಂತಹ ಅಥವಾ ಅವರ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಡಿಮೆರಿಟ್ಸ್ ಇದೆ ಅಂತ ನೋಡೋಣ. ಇಟ್ ಡಿಸಪಾಯಿಂಟ್ ದ ಇನ್ವೆಸ್ಟರ್ಸ್ ಹೂ ಎಕ್ಸ್ಪೆಕ್ಟ್ಸ್ ಟು ರಿಸೀವ್ ಕ್ಯಾಶ್ ಡಿವಿಡೆಂಡ್. ದಿಸ್ ಈಸ್ ಕಾಮನ್ ಬಿಕಾಸ್ ನಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡೋದಕ್ಕೆ ಅಥವಾ ದ ಪೀಪಲ್ ಆರ್ ದ ಶೇರ್ ಹೋಲ್ಡರ್ಸ್ ಹೂ ಆರ್ ಡಿಪೆಂಡಿಂಗ್ ಅಪಾನ್ ದೇರ್ ಕರೆಂಟ್ ಇನ್ಕಮ್, ದೇ ವುಡ್ ಲೈಕ್ ಟು ಗೆಟ್ ಕ್ಯಾಶ್ ಡಿವಿಡೆಂಡ್ ರಾದರ್ ದೆನ್ ಸ್ಟಾಕ್ ಡಿವಿಡೆಂಡ್. ಎಲ್ಲ ಶೇರ್ ಹೋಲ್ಡರು ಬೋನಸ್ ಶೇರ್ಸನ್ನ ಎಕ್ಸ್ಪೆಕ್ಟ್ ಮಾಡಲ್ಲ ಅಥವಾ ಸ್ಟಾಕ್ ಡಿವಿಡೆಂಡ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರಾದರೂ ಶೇರ್ ಹೋಲ್ಡರು ಕ್ಯಾಶ್ ಡಿವಿಡೆಂಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅಂಥ ಇನ್ವೆಸ್ಟರ್ಸ್ ಅಥವಾ ಅಂಥ ಶೇರ್ ಹೋಲ್ಡರ್ಸಿಗೆ ಆಬ್ವಿಯಸ್ಲಿ ಇದೇನು ಮಾಡುತ್ತೆ, ಡಿಸಪಾಯಿಂಟನ್ನು ಮಾಡುತ್ತೆ. ಬಿಕಾಸ್ ಅಲ್ಲಿ ನಾವು ಕ್ಯಾಶನ್ನು ಇಶ್ಯೂ ಮಾಡೋದಿಲ್ಲ, ಅದಕ್ಕೆ ಬದಲಾಗಿ ಶೇರ್ಸನ್ನ ಇಶ್ಯೂ ಮಾಡಿರ್ತೀವಿ, ಅವ್ರಿಗೆ ಅವಾಗ ಡಿಸಪಾಯಿಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಒನ್, ಫಾಲ್ ಇನ್ ಮಾರ್ಕೆಟ್ ಪ್ರೈಸಸ್ ಆಫ್ ಎಕ್ಸಿಸ್ಟಿಂಗ್ ಶೇರ್ಸ್. ಕಂಪನಿಯ ಪ್ರಾಫಿಟ್ ಪೊಸಿಷನ್ ಚೆನ್ನಾಗಿಲ್ಲ ಅಥವಾ ಕಂಪನಿಯ ಅರ್ನಿಂಗ್ ಕೆಪಾಸಿಟಿ ತುಂಬ ಕಡಿಮೆ ಆಗ್ತಿದೆ ಅಂತ ಅಂದರೆ ಮೊದಲೇ ಏನಾದರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರು ಹೋಲ್ಡ್ ಮಾಡಿರುವಂತಹ ಶೇರ್ಸಿಗೆ ವ್ಯಾಲ್ಯೂ ಕಡಿಮೆ ಇದ್ದರೆ ಜೊತೆಗೆ ಬೋನಸ್ ಶೇರ್ಸನ್ನ ಇಶ್ಯೂ ಮಾಡಿದ್ದಾರೆ ಅಂತಂದರೆ ಟೋಟಲ್ ಹೋಲ್ಡಿಂಗ್ಸ್ ಜಾಸ್ತಿ ಆಗುತ್ತೆ. ಶೇರ್ ಮಾರ್ಕೆಟಲ್ಲಿ ಅದಕ್ಕೆಲ್ಲ ಜಾಸ್ತಿ ಡಿಮ್ಯಾಂಡ್ ಇದ್ದರೆ ಅಥವಾ ಹೈ ವ್ಯಾಲ್ಯೂ ಇದ್ದರೆ ಇನ್ ಸಚ್ ಎ ಕೇಸಸ್ ಇಟ್ ಕನ್ವರ್ಟ್ ಆಸ್ ದ ಮೆರಿಟ್. ಬಟ್ ವೆನ್ ದೆರ್ ಈಸ್ ಡಿಕ್ರೀಸಸ್ ಇನ್ ದ ಪ್ರೈಸಸ್ ಆಫ್ ದ ಶೇರ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್, ಇನ್ ಸಚ್ ಎ ಕೇಸಸ್ ಇಟ್ ಈಸ್ ಒನ್ ಆಫ್ ದ ಡಿಮೆರಿಟ್. And the last one, earning per share, that is EPS, will fall as the increases in number of shares. ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಅಂದರೆ ಕಾಮನ್ ಆಗಿ ನಮ್ದು ಏನಾಗುತ್ತೆ, ಅರ್ನಿಂಗ್ ಪರ್ ಶೇರ್ ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಸ್ಟಾಕ್ ಡಿವಿಡೆಂಡ್ಗೆ ಬದಲಾಗಿ ಏನಾದರೂ ಕ್ಯಾಶ್ ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತ ಅಂದರೆ ಇರುವಂತಹ ಎಕ್ಸಿಸ್ಟಿಂಗ್ ಶೇರ್ಸ್ ಹೋಲ್ಡಿಂಗ್ಸ್ ನಮಗೆ ಜಾಸ್ತಿ ಇರ್ತಾ ಇತ್ತು, ಆವಾಗ ನಮಗೆ ಬರೋ EPS ಕೂಡ ಜಾಸ್ತಿ ಆಗ್ತಾ ಇತ್ತು. ಬಟ್ ಇವಾಗ ನಮಗೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡಿಂಗ್ ಜೊತೆ ಅಡಿಷನಲ್ ಆಗಿ ಬೋನಸ್ ಶೇರ್ಸ್ ಕೂಡ ಆ್ಯಡ್ ಆಗುತ್ತೆ, ಟೋಟಲ್ ಹೋಲ್ಡಿಂಗ್ ಜಾಸ್ತಿ ಆಗುತ್ತೆ. ಟೋಟಲ್ ಪ್ರಾಫಿಟನ್ನು ನಾವು ನಂಬರ್ ಆಫ್ ಶೇರ್ಸಿಂದ ಡಿವೈಡ್ ಮಾಡಿದಾಗ ಆಬ್ವಿಯಸ್ಲಿ ನಮಗಲ್ಲಿ EPS ಕೂಡ ಕಡಿಮೆ ಆಗುತ್ತೆ. ಅಂದರೆ ಫೈನಲಿ ರಿಟರ್ನ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. These are the important disadvantages or the demerits from the viewpoint of the company and from the viewpoint of the shareholders. Okay, anyway, thank you for watching this video, dear student.